ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ದಿನ 10ನೇ ತರಗತಿಯ ಗಣಿತ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ವಾಸ್ತವ ಸಂಖ್ಯೆಗಳಲ್ಲಿ ಕೊನೆಯ ಭಾಗವಾಗಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆಗಳ ಪುನರಾವಲೋಕನವನ್ನು ಮಾಡಲಿದ್ದೇವೆ. ಇದನ್ನು ಪ್ರಸ್ತುತಿಪಡಿಸುವವರು ವೆಂಕಟೇಶ್ ಯಾದವ್, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಸಿರುಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲೆ. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಕಳೆದ ತರಗತಿಗಳಲ್ಲಿ ಹಲವಾರು ವಿಷಯಗಳನ್ನು ನಾವು ತಿಳ್ಕೊಳ್ತಾ ಹೋಗಿದ್ದೇವೆ. ಈ ವಿಷಯಗಳ ಪೈಕಿ ಭಾಗಲಬ್ಧ ಸಂಖ್ಯೆಗಳು ಅನ್ನೋದನ್ನು ಕೂಡ ಕಲಿತಾ ಹೋಗಿದ್ದೇವೆ. ಅದರಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದೆ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನೇ ಹೊಂದಿರುತ್ತವೆ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ 9ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ಅಂದರೆ ಈ 10ನೇ ತರಗತಿಯಲ್ಲಿ ಈ ಒಂದು ವಿಭಾಗದಲ್ಲಿ ಒಂದು ಭಾಗಲಬ್ಧ ಸಂಖ್ಯೆ Q is not equals to 0 ಅನ್ನು ಪರಿಗಣಿಸಿದಾಗ ಇದರ ದಶಮಾಂಶ ವಿಸ್ತರಣೆಯು ಯಾವ ಸಂದರ್ಭದಲ್ಲಿ ಅಂತ್ಯಗೊಳ್ಳುತ್ತದೆ ಮತ್ತು ಯಾವ ಸಂದರ್ಭದಲ್ಲಿ ಅಂತ್ಯಗೊಳ್ಳದೆ ಪುನರಾವರ್ತನೆಯಾಗ್ತದೆ ಅಂತಕ್ಕಂಥದ್ದನ್ನು ನಾವು ಈ ದಿನ ಅನ್ವೇಷಿಸ್ತಾ ಇದ್ದೀವಿ. ಇದಕ್ಕೋಸ್ಕರವಾಗಿ ನಾವು ಹಲವಾರು ಉದಾಹರಣೆಗಳನ್ನು ನಾವು ತಗೊಂಡಿದ್ದೇವೆ. ಅಂದರೆ ಈ ಉದಾಹರಣೆಗಳ ಪೈಕಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನು 4 ತಗೊಂಡಿದ್ದೇನೆ. ಆ 4 ಉದಾಹರಣೆಗಳಲ್ಲಿ 0.875, 1.512, 0.01764, ಕೊನೆಯದಾಗಿ 26.7624 ಎನ್ನುವಂತಹ ಈ ಭಾಗಲಬ್ಧ ಸಂಖ್ಯೆಗಳನ್ನು ನಾವಿಲ್ಲಿ ತಗೊಂಡಿದ್ದೀವಿ. ಇವುಗಳಲ್ಲಿ ಅಂತ್ಯಗೊಳ್ಳುವ ಸಂಖ್ಯೆಗಳು ಮತ್ತು ಅಂತ್ಯಗೊಳ್ಳದೇ ಇರತಕ್ಕಂಥ ಸಂಖ್ಯೆಗಳನ್ನು ನಾವಿಲ್ಲಿ ಅನ್ವೇಷಿಸ್ತಾ ಇದ್ದೀವಿ. ಉದಾಹರಣೆಗೆ 0.875 ಇದು ಈ ದಶಮಾಂಶ ಸ್ಥಾನವನ್ನು ನಾವು ತಗೊಂಡಾಗ, ಅಂದರೆ ಇಲ್ಲಿ ಈ ದಶಮಾಂಶ ಸಂಖ್ಯೆಯನ್ನು ತಗೊಂಡಾಗ ಇವುಗಳನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಇಡುವಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಾನಗಳ ಬೆಲೆಗಳನ್ನು ನಾವು ಗಮನಿಸಬೇಕಾಗತ್ತೆ. 0.875 ಅಂದರೆ ಇಲ್ಲಿ ದಶಮಾಂಶ ಸ್ಥಾನ ಆದಮೇಲೆ ದಶಮಾಂಶ ಬಂದಾಗ 875 ಎನ್ನುವಂತಹ ಸಂಖ್ಯೆನ ನಾವು ಪೂರ್ಣಾಂಕವಾಗಿ ತಗೊಂಡು ಡಿವೈಡೆಡ್ ಬೈ 1000ವನ್ನು ನಾವು ತಗೊಳ್ತಾ ಇದ್ದೀವಿ. ಹಾಗಾಗಿ 875 ಡಿವೈಡೆಡ್ ಬೈ 10⁻3. ಈ 10⁻3 ಎಲ್ಲಿಂದ ಬಂತು ಅಂತಕ್ಕಂಥದ್ದನ್ನು ನೀವು ಆಲೋಚನೆ ಮಾಡ್ತಾ ಇದ್ದೀರಲ್ವಾ. 10⁻3 ಅಂದಾಗ 10ಗಳನ್ನು 3 ಬಾರಿ ಗುಣಿಸಬೇಕು ಅಂತ ಅರ್ಥ ಕೊಡುತ್ತೆ. ಅಂದರೆ 10 × 10 × 10 ಅದನ್ನೇ ನಾವು 1000ವಾಗಿ ಪರಿಗಣಿಸ್ತಾ ಇದ್ದೀವಿ. ಇನ್ನು ಉದಾಹರಣೆ 2ರಲ್ಲಿ ನಾವು ತಗೊಂಡಾಗ 1.512 ಈಕ್ವಲ್ಸ್, ಇದನ್ನು ನಾವು ಪೂರ್ಣಾಂಕ ಇಲ್ಲಿ 1 ಬಂದಿದೆ ಮತ್ತು ದಶಮಾಂಶ ಸ್ಥಾನದಲ್ಲಿ 3 ಸ್ಥಾನಗಳ ಪೈಕಿ 512 ಇದೆ. ಇವಿಷ್ಟುಗಳನ್ನು ನಾವು ದಶಮಾಂಶ ಸ್ಥಾನ ತೆಗೆದು ಭಿನ್ನರಾಶಿ ರೂಪದಲ್ಲಿ ಇಡುವಾಗ 1512 ಡಿವೈಡೆಡ್ ಬೈ 1000 ಆಗುತ್ತೆ. ಈಕ್ವಲ್ಸ್ 1512 ಡಿವೈಡೆಡ್ ಬೈ 10⁻3. ಸೇಮ್ ಮೇಲೆ ನಾವು 1000ವನ್ನು ಯಾವ ರೀತಿ ತಗೊಂಡಿದ್ದೀವೋ ಅದೇ ರೀತಿ ಇಲ್ಲಿ ತಗೊಳ್ತಾ ಹೋಗ್ತಿದ್ದೀವಿ. ಇನ್ನು 3ನೇ ಉದಾಹರಣೆಯಾಗಿ 0.01764 ಎನ್ನುವಂತಹ ಈ ಒಂದು ಉದಾಹರಣೆಯಲ್ಲಿ ಪೂರ್ಣಾಂಕ 0 ಇದೆ, ಅಂದರೆ 0 ಇದೆ, ಯಾವುದೇ ಸಂಖ್ಯೆ ಇಲ್ಲ ಅಲ್ಲಿ. ಇಲ್ಲಿ ದಶಮಾಂಶ ಸ್ಥಾನದಲ್ಲಿ 5 ಸ್ಥಾನಗಳಿವೆ. 1700 ಅಂದರೆ 0.01764 ಈಕ್ವಲ್ಸ್ 1764 ಡಿವೈಡೆಡ್ ಬೈ ಒಟ್ಟು ಒಂದರ ಪಕ್ಕದಲ್ಲಿ ಆ ದಶಮಾಂಶ ಸ್ಥಾನದಲ್ಲಿ 5 ಸ್ಥಾನಗಳಿರೋದ್ರಿಂದ 5 ಸೊನ್ನೆಗಳನ್ನು ನಾನು ಇಲ್ಲಿ ಹಾಕಿದ್ದೀನಿ. ಈಕ್ವಲ್ಸ್ 1764 ಡಿವೈಡೆಡ್ ಬೈ 10⁻5 ಆಗುತ್ತೆ. ಇನ್ನು ಕೊನೆಯದಾಗಿ ನಾವು ಉದಾಹರಣೆಯನ್ನು ನಾವು ನೋಡಿದಾಗ 26.7624 ಎನ್ನುವಂತಹ ಈ ಒಂದು ಭಾಗಲಬ್ಧ ಸಂಖ್ಯೆಯನ್ನು ತಗೊಂಡಾಗ ಅಲ್ಲಿ ಪೂರ್ಣಾಂಕದಲ್ಲಿ 2 ಸ್ಥಾನಗಳಿವೆ, ದಶಮಾಂಶ ಸ್ಥಾನದಲ್ಲಿ 4 ಸ್ಥಾನಗಳಿವೆ. ಅಂದರೆ ಅವಿಷ್ಟನ್ನು ನಾವು ಆ ದಶಮಾಂಶ ಸ್ಥಾನ ಆ ಪಾಯಿಂಟ್ ತೆಗಿಬೇಕಾದ್ರೆ ಆ ಟೋಟಲ್ ಇರ್ತಕ್ಕಂಥ ಆ ಎಲ್ಲ ಸಂಖ್ಯೆಗಳನ್ನು ನಾವು ಮೇಲ್ಗಡೆ ಬರ್ಕೊಂಡು ಡಿವೈಡೆಡ್ ಬೈ ದಶಮಾಂಶ ಸ್ಥಾನದಲ್ಲಿ ಎಷ್ಟು ಸ್ಥಾನಗಳು ಇದಾವೋ ಅಷ್ಟು ಸ್ಥಾನಗಳನ್ನು ನಾವು ಸೊನ್ನೆಗಳಾಗಿ ಪರಿವರ್ತನೆ ಮಾಡಿ ಅಲ್ಲಿ ಹಾಕಿದ್ದೀವಿ. ಅಂದರೆ 2,77,624 ಡಿವೈಡೆಡ್ ಬೈ 10,000ವನ್ನು ಹಾಕಿದ್ದೀವಿ. ಈಸ್ ಈಕ್ವಲ್ ಟು 2,27,624 ಡಿವೈಡೆಡ್ ಬೈ 10⁻4 ಆಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಇವೆಲ್ಲವುಗಳನ್ನು ಛೇದವು 10ರ ಘಾತವಾಗಿರುವಂತಹ ಭಾಗಲಬ್ಧ ಸಂಖ್ಯೆಗಳಾಗಿ ನಾವು ವ್ಯಕ್ತಪಡಿಸ್ಬೋದು. ಈಗ ಅಂಶ ಮತ್ತು ಛೇದಗಳ ನಡುವಿನ ಆ ಸಾಮಾನ್ಯ ಅಪವರ್ತನಗಳನ್ನು ರದ್ದುಗೊಳಿಸಿದಾಗ ಏನಾಗ್ತದೆ ಅಂತಕ್ಕಂಥ ಉದಾಹರಣೆಗಳನ್ನು ನಾವು ಈಗ ತಾನೇ ನೋಡೋಣ.
ಇಲ್ಲಿ 0.875 ಇಸ್ ಈಕ್ವಲ್ ಟು 875 ಡಿವೈಡೆಡ್ ಬೈ 10⁻3. ಅಂದರೆ ಈಗ ತಾನೇ ನಾವು ಮಾಡಿದ್ದೀವಿ, ಆ ದಶಮಾಂಶ ಸ್ಥಾನದಲ್ಲಿ ಆ ದಶಮಾಂಶ ಸ್ಥಾನವನ್ನು ತೆಗಿಬೇಕಾದ್ರೆ ನಾವು ಭಿನ್ನರಾಶಿ ರೂಪದಲ್ಲಿ ಹೇಗೆ ಇಡಬೇಕು ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಅದನ್ನು 875 ಡಿವೈಡೆಡ್ ಬೈ 10⁻3 ಆಗುತ್ತೆ. ಈಸ್ ಈಕ್ವಲ್ ಟು 5⁻3 ಇಂಟು 7. ಅಂದರೆ ಈ 875 ನಾವು ಅಪವರ್ತನಗೊಳಿಸಿದಾಗ 5⁻3 ಅಂದರೆ 5ಗಳು 3 ಬರ್ತವೆ, ಇಂಟು 7ರಿಂದ ಗುಣಿಸಿದಾಗ 875 ಆಗುತ್ತೆ. ಡಿವೈಡೆಡ್ ಬೈ 10⁻3 ಅಂದಾಗ 10ಅನ್ನು ನಾವು 2 ಭಾಗ ಮಾಡ್ತಾ ಹೋಗ್ತೀವಿ. ಅದನ್ನು ನಾವಿಲ್ಲಿ 10ರ ಅವಿಭಾಜ್ಯ ಅಪವರ್ತನಗಳು ಕೇವಲ 2 ಅಥವಾ 5 ಆಗಿರಲೇಬೇಕು ಅಂತ ಇದೆ. ಹಾಗಾಗಿ ನಾವಿಲ್ಲಿ 5⁻3 ಇಂಟು 7 ಡಿವೈಡೆಡ್ ಬೈ 2⁻3 ಇಂಟು 5⁻3 ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈಕ್ವಲ್ಸ್ ಇಲ್ಲಿ ಅಂಶಕ್ಕೂ ಮತ್ತು ಛೇದಕ್ಕೂ ಸಾಮಾನ್ಯ ಅಪವರ್ತನಗಳನ್ನು ನಾವು ರದ್ದುಗೊಳಿಸಿದಾಗ, ಕ್ಯಾನ್ಸಲ್ ಮಾಡಿದಾಗ 7 ಡಿವೈಡೆಡ್ ಬೈ 2⁻3 ಉಳಿಯುತ್ತೆ. ಅದನ್ನೇ ನಾವು 7 ಡಿವೈಡೆಡ್ ಬೈ 2⁻3 ಮತ್ತು 5⁻0 ಅಂತೇಳಿ ಪರಿಗಣಿಸ್ತಾ ಹೋಗ್ತೀವಿ. ನೀವು ಗಮನಿಸಿರ್ಬೋದು, 5⁻0 ಅಂತ ಬಂದಾಗ ಇಲ್ಲಿ ಮೇಲ್ಗಡೆ ಯಾವುದೇ ಸಂಖ್ಯೆಗಳಿಲ್ಲ, ಆದರೆ 5⁻0 ಅಂತ ಬಂದಿದೆ ಅಂತ ನಾವಿಲ್ಲಿ ಗಮನಿಸ್ತೀವಿ. ಆದರೆ 10ರ ಅಪವರ್ತನಗಳು 2 ಮತ್ತು 5 ಆಗಿರೋದ್ರಿಂದ ನಾವು 5ಅನ್ನು ತಗೊಂಡಾಗ 5⁻0 ಅಂದಾಗ ಅದು 1 ಆಗುತ್ತೆ. ಹಾಗಾಗಿ 2⁻3 ಇಂಟು 1 ಅಂದರೆ 2⁻3ನೇ ಆಗುತ್ತೆ ಅಂತ ಅರ್ಥ ಕೊಡುತ್ತೆ. ಇನ್ನು ಎರಡನೇ ಉದಾಹರಣೆಯನ್ನು ನಾವು ತಗೊಂಡಾಗ 1.512 ಈಕ್ವಲ್ಸ್, ಇದನ್ನು ನಾವು ಆ ದಶಮಾಂಶ ಸ್ಥಾನವನ್ನು ತೆಗೆದಾಗ 1512 ಆಗುತ್ತೆ. ಡಿವೈಡೆಡ್ ಬೈ 10⁻3 ಅಂದರೆ ಅಲ್ಲಿ ದಶಮಾಂಶ ಸ್ಥಾನದಲ್ಲಿ 3 ಸ್ಥಾನಗಳಿರೋದ್ರಿಂದ ಅಲ್ಲಿ ಸೊನ್ನೆಗಳಾಗಿ ಪರಿವರ್ತನೆ ಮಾಡಿ 10⁻3 ಅಂತೇಳಿ ಹಾಕ್ತಾ ಹೋಗ್ತೀವಿ. ಇಲ್ಲಿ ಅಂಶಕ್ಕೂ ಮತ್ತು ಛೇದಕ್ಕೂ ಸಾಮಾನ್ಯ ಅಪವರ್ತನಗಳನ್ನು ರದ್ದುಗೊಳಿಸಿ ಅಥವಾ ಘಾತಾಂಕಗಳ ನಿಯಮಗಳನ್ನು ನಾವು ಇಲ್ಲಿ ಉಪಯೋಗ ಮಾಡಿಕೊಂಡು ಅದನ್ನು ಸುಲಭ ರೂಪಕ್ಕೆ ತರ್ತಾ ಹೋಗ್ತೇವೆ. ಹಾಗಾಗಿ 3⁻3 ಇಂಟು 7 ಡಿವೈಡೆಡ್ ಬೈ 5⁻3 ಉಳಿಯುತ್ತೆ. ಅದನ್ನೇ ನಾವು ಇನ್ನು ಸುಲಭಗೊಳಿಸಿದಾಗ, ಅದನ್ನು ವಿಸ್ತರಣೆ ಮಾಡಿದಾಗ, ಅಂದರೆ 3⁻3 ಅಂದಾಗ 3 ಇಂಟು 3 ಇಂಟು 3 ಅಂದರೆ 27 ಆಗುತ್ತೆ. 3 3 9 9 3 27 27 189 ಆಗುತ್ತೆ. ಡಿವೈಡೆಡ್ ಬೈ 2⁻0 ಇಂಟು 5⁻3 ಆಗುತ್ತೆ. ಇನ್ನು ನಾವು ಮೂರನೇ ಉದಾಹರಣೆಯನ್ನು ನಾವು ನೋಡಿದಾಗ 0.01764 ಇದೆ. ಈಸ್ ಈಕ್ವಲ್ ಟು, ಅದನ್ನು ದಶಮಾಂಶ ಸ್ಥಾನವನ್ನು ತೆಗೆದಾಗ ನಮಗೇನಾಗುತ್ತೆ, 1764 ಡಿವೈಡೆಡ್ ಬೈ ಆ ದಶಮಾಂಶ ಸ್ಥಾನದ ಸಂಖ್ಯೆಗಳು ಎಷ್ಟಿವೆ ಅನ್ನೋದನ್ನು ನಾವು ಘಾತಾಂಕ ರೂಪದಲ್ಲಿ ಇಡ್ತಾ ಹೋಗ್ತೀವಿ. ಅದನ್ನೇ ನಾವು 10⁻5 ಅಂತೇಳಿ ಬರ್ಕೊಳ್ತಾ ಹೋಗ್ತೀವಿ. ಈಸ್ ಈಕ್ವಲ್ ಟು 2⁻2 ಇಂಟು 3 3⁻2 ಇಂಟು 7⁻2 ಆಗುತ್ತೆ. ಡಿವೈಡೆಡ್ ಬೈ 2⁻5 ಇಂಟು 5⁻5 ಆಗುತ್ತೆ. ಈಕ್ವಲ್ಸ್ ಅಲ್ಲಿ ಸಾಮಾನ್ಯ ಅಪವರ್ತನಗಳನ್ನು ರದ್ದುಗೊಳಿಸಿದಾಗ 2² ಡಿವೈಡೆಡ್ ಬೈ 2⁻3 ಇಂಟು 5⁻3 ಆಗುತ್ತೆ. ಈಕ್ವಲ್ಸ್ 49 ಡಿವೈಡೆಡ್ ಬೈ 2⁻3 ಇಂಟು 5⁻3 ಆಗುತ್ತೆ. ಇನ್ನು ನಾಲ್ಕನೇ ಮತ್ತು ಕೊನೆಯ ಉದಾಹರಣೆಯಲ್ಲಿ 27.7624 ಎನ್ನುವಂತಹ ಉದಾಹರಣೆಯನ್ನು ತಗೊಂಡಾಗ ದಶಮಾಂಶ ಸ್ಥಾನ ಮತ್ತು ಪೂರ್ಣಾಂಕ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲವೂ ಸಂಖ್ಯೆಗಳನ್ನು ಒಟ್ಟಾಗಿ ಬರೆದು ಆ ದಶಮಾಂಶ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳ ಸ್ಥಾನಗಳನ್ನು ನಾವು ಡಿವೈಡೆಡ್ ಬೈನಲ್ಲಿ ಇಡ್ತಾ ಹೋಗ್ತೇವೆ. ಹಾಗಾಗಿ 2,77,624 ಡಿವೈಡೆಡ್ ಬೈ 10⁻4 ಆಗಿದೆ. ಈಕ್ವಲ್ಸ್ 2⁻3 ಇಂಟು 3⁻2 ಇಂಟು 7 ಇಂಟು 531 ಡಿವೈಡೆಡ್ ಬೈ 2⁻3 ಇಂಟು 5⁻4 ಆಗಿದೆ. ಅದನ್ನು ನಾವು ಸುಲಭಗೊಳಿಸಿದಾಗ ಅಥವಾ ಸಾಮಾನ್ಯ ಅಪವರ್ತನಗಳನ್ನು ರದ್ದುಗೊಳಿಸಿದಾಗ, ಕ್ಯಾನ್ಸಲ್ ಮಾಡಿದಾಗ 3² ಇಂಟು 7 ಇಂಟು 531 ಡಿವೈಡೆಡ್ ಬೈ 2 ಇಂಟು 5⁻4 ಆಗುತ್ತೆ. ಅಂದರೆ ಇಲ್ಲಿ ಘಾತಾಂಕ ನಿಯಮಗಳನ್ನು ಅನ್ವಯಿಸಿ ನಾವು ಸುಲಭ ರೂಪಗೊಳಿಸ್ತಾ ಇದ್ದೀವಿ. ಈಕ್ವಲ್ಸ್ 33,453 ಡಿವೈಡೆಡ್ ಬೈ 2⁻1 ಇಂಟು 5⁻4 ಆಗಿದೆ. ವಿದ್ಯಾರ್ಥಿಗಳೇ, ನಾವೀಗ ಮೇಲಿನ ಉದಾಹರಣೆಗಳನ್ನು ನಾವು ಗಮನಿಸಿದಾಗ ನಾವು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವಂತಹ ವಾಸ್ತವ ಸಂಖ್ಯೆಯನ್ನು P/Q ರೂಪದ ಭಾಗಲಬ್ಧ ಸಂಖ್ಯೆಗಳಾಗಿ ಪರಿವರ್ತಿಸಿದ್ದೇವೆ. ಇಲ್ಲಿ P ಮತ್ತು Qಗಳು ಸಹ ಅವಿಭಾಜ್ಯಗಳು.
ಮತ್ತು ಛೇದದ ಅಂದರೆ ಕ್ಯೂ ಅವಿಭಾಜ್ಯ ಅಪವರ್ತನಗಳು ಕೇವಲ 2ರ ಘಾತ ಅಥವಾ 5ರ ಘಾತ ಅಥವಾ 2 ಮತ್ತು 5 ಇವೆರಡರ ಘಾತಗಳಲ್ಲಿ ಮಾತ್ರ ಆಗಿರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ನಾವು ಛೇದವು ಈ ರೀತಿ ಆಗಿರುವುದನ್ನೇ ನಿರೀಕ್ಷೆ ಮಾಡಬೇಕು, ಏಕೆಂದರೆ 10ರ ಘಾತಗಳು ಕೇವಲ 2ರ ಮತ್ತು 5ರ ಘಾತಗಳನ್ನು ಮಾತ್ರ ಅಪವರ್ತನಗಳಾಗಿ ಹೊಂದಿರಲು ಸಾಧ್ಯ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಾವಿಲ್ಲಿ ಕೇವಲ ಕೆಲವು ಉದಾಹರಣೆಗಳಷ್ಟನ್ನೇ ತಗೊಂಡಿದ್ರೂ ಸಹ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಯಾವುದೇ ವಾಸ್ತವ ಸಂಖ್ಯೆಯನ್ನು ಛೇದವು 10ರ ಘಾತವಾಗಿರುವಂತಹ ಭಾಗಲಬ್ಧ ಸಂಖ್ಯೆಯಾಗಿ ವ್ಯಕ್ತಪಡಿಸಬಹುದು. ಅಲ್ಲದೆ 10ರ ಅವಿಭಾಜ್ಯ ಅಪವರ್ತನಗಳು ಕೇವಲ 2 ಮತ್ತು 5 ಆಗಿವೆ. ಆದ್ದರಿಂದ ಅಂಶ ಮತ್ತು ಛೇದಗಳ ನಡುವಿನ ಸಾಮಾನ್ಯ ಅಪವರ್ತನವನ್ನು ರದ್ದುಗೊಳಿಸಿದಾಗ ಈ ವಾಸ್ತವ ಸಂಖ್ಯೆಯು p/q ರೂಪದ ಭಾಗಲಬ್ಧ ಸಂಖ್ಯೆಯಾಗಿದ್ದು, ಇಲ್ಲಿ q ದ ಅವಿಭಾಜ್ಯ ಅಪವರ್ತನವು 2ರ ಘಾತ n 5ರ ಘಾತ m ರೂಪದಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅಂದರೆ ಇಲ್ಲಿ n ಮತ್ತು m ಅಂತಕ್ಕಂಥವು ಋಣಾತ್ಮಕವಲ್ಲದ ಪೂರ್ಣಾಂಕಗಳಾಗಿವೆ. ವಿದ್ಯಾರ್ಥಿಗಳೇ, ಈಗಾಗಲೇ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವಾರು ಪ್ರಮೇಯಗಳನ್ನು ನಾವು ಗಮನಿಸಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಒಟ್ಟು 3 ಪ್ರಮೇಯಗಳು ಬರ್ತವೆ, 8.5, 8.6 ಮತ್ತು 8.7 ಅಂತೇಳಿ. ಈ ಪ್ರಮೇಯಗಳ ಪೈಕಿ ಈಗ ಮೊದಲನೇದನ್ನು ನಾವು ಮಾಡ್ತಾ ಹೋಗೋಣ. x ಎಂಬುದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ, ಆಗ x ಅನ್ನು p/q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಇಲ್ಲಿ p ಮತ್ತು q ಸಹ ಅವಿಭಾಜ್ಯಗಳು ಮತ್ತು q ದ ಅವಿಭಾಜ್ಯ ಅಪವರ್ತನಗಳು 2ರ ಘಾತ n × 5ರ ಘಾತ m ರೂಪದಲ್ಲಿ ಇರ್ತವೆ. ಇಲ್ಲಿ m ಮತ್ತು n ಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳಾಗಿವೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ಬೋದು. ಈ ಒಂದು 8.5 ಪ್ರಮೇಯದ ವಿಲೋಮವನ್ನು ನಾವು ತೆಗೆದುಕೊಂಡ್ರೆ ಏನಾಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ p/q ರೂಪದ ಒಂದು ಭಾಗಲಬ್ಧ ಸಂಖ್ಯೆಯಲ್ಲಿ q ದ ಅವಿಭಾಜ್ಯ ಅಪವರ್ತಿಸುವಿಕೆಯ ರೂಪ 2ರ ಘಾತ n ಮತ್ತು 5ರ ಘಾತ m ಆಗಿದ್ದು, n ಮತ್ತು m ಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳಾಗಿದ್ದಾಗ p/q ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರ್ತದೆ ಅಂತಕ್ಕಂಥದ್ದನ್ನು ನಾವೀಗಾಗಲೇ ನೋಡಿದ್ದೀವಿ. ಹಾಗಾಗಿ a/b ರೂಪದ ಯಾವುದೇ ಭಾಗಲಬ್ಧ ಸಂಖ್ಯೆಯಲ್ಲಿ b ಯು 10ರ ಘಾತ ಸಂಖ್ಯೆಯಾಗಿದ್ದು ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರ್ತದೆ ಅಂತಕ್ಕಂಥದ್ದನ್ನು ನಾವು ಒಪ್ತಾ ಇದ್ದೀವಿ. ಆದ್ದರಿಂದ p/q ರೂಪದ ಭಾಗಲಬ್ಧ ಸಂಖ್ಯೆಯಲ್ಲಿ ಛೇದ q ಇದು 2ರ ಘಾತ n × 5ರ ಘಾತ m ರೂಪದಲ್ಲಿದ್ದಾಗ ಅದನ್ನು a/b ರೂಪದ ಸಮಾನ ಭಾಗಲಬ್ಧ ಸಂಖ್ಯೆಯಲ್ಲಿ ಛೇದ b ಯು 10ರ ಘಾತ ಸಂಖ್ಯೆಯಾಗಿರುವಂತೆ ಪರಿವರ್ತಿಸಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥಪೂರ್ಣವಾಗಿರುವಂತೆ ಅದು ತೋರ್ತಾ ಇದೆ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಈ ಒಂದು ಪ್ರಮೇಯವನ್ನು ಮಾಡುವಂಥ ಸಂದರ್ಭದಲ್ಲಿ 3 ಪ್ರಕರಣಗಳನ್ನು ಅಂದರೆ 3 ಕೇಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಪ್ರಕರಣ 1, ಯಾವಾಗ m = n ಆದಂಥ ಸಂದರ್ಭದಲ್ಲಿ a/b = a/ 2ರ ಘಾತ m × 5ರ ಘಾತ n ಅಂತ ತಗೊಂಡಾಗ a/ 2ರ ಘಾತ m × 5ರ ಘಾತ m ಆಗಿದೆ. ಅಂದರೆ ನಾವು ಪ್ರಕರಣ 1ರಲ್ಲಿ m = n ಅಂತ ತಗೊಂಡಾಗ n ಸ್ಥಾನದಲ್ಲಿ m ಅನ್ನು ನಾವು ಭರ್ತಿ ಮಾಡ್ತಾ ಹೋಗ್ತೇವೆ. a/ 10ರ ಘಾತ m ಅಂತೇಳಿ ತೋರಿಸ್ತಾ ಹೋಗ್ತೇವೆ. ಇನ್ನು ಪ್ರಕರಣ 2ಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದಾಗ ಯಾವಾಗ m ಅಂತಕ್ಕಂಥದ್ದು n-ಗಿಂತ ದೊಡ್ಡದಾಗಿದ್ದಾಗ m > n ಆದಾಗ m = n + p, ಅಂದರೆ ಇಲ್ಲಿ p ಯು ಧನಾತ್ಮಕ ಪೂರ್ಣಾಂಕವಾಗಿದೆ. ಹಾಗಾಗಿ a/b = a/ 2ರ ಘಾತ m × 5ರ ಘಾತ n a × 5ರ ಘಾತ p ಮತ್ತು / 2ರ ಘಾತ m × 5ರ ಘಾತ n + p ಆಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. a × 5ರ ಘಾತ p / 2ರ ಘಾತ m × 5ರ ಘಾತ m ಅಂತ ತಗೋತೀವಿ. ಯಾಕಂದರೆ m ನ ಸ್ಥಾನದಲ್ಲಿ ಅಂದರೆ n + p ಸ್ಥಾನದಲ್ಲಿ m ಅನ್ನು ಬರಿಬಹುದು ಅಂತಕ್ಕಂಥದ್ದನ್ನು ನಾವಲ್ಲಿ ಮೇಲುಗಡೆ ಕಂಡುಕೊಂಡಿದ್ದೇವೆ. a × 5ರ ಘಾತ p / 2 × 5 ಅದರ ಘಾತ m ಆಗಿದೆ ಅನ್ನೋದನ್ನು ನೋಡ್ತೀವಿ. ಇನ್ನು ಅದನ್ನು ನಾವು ಕ್ರೋಢೀಕೃತ ಮಾಡಿದಾಗ ಅಂದರೆ ಅದನ್ನು ಫೈನಲ್ ಆಗಿ ಇಟ್ಟಾಗ c /
ಹತ್ತರ ಘಾತ ಎಮ್ ಅಂತೇಳಿ ತಗೋತಾ ಹೋಗ್ತೀವಿ. ಅಂದರೆ ಇಲ್ಲಿ ಸಿ ಇಸ್ ಈಕ್ವಲ್ ಟು ಏನಂತ ನೋಡಿದಾಗ ಎ ಇಂಟು 5ರ ಘಾತ ಪಿ ಆಗಿದೆ. ಇನ್ನು ಮೂರನೇ ಪ್ರಕರಣವನ್ನು ನಾವು ಗಮನಿಸಿದಾಗ ಯಾವಾಗ ಎಮ್ ಅಂತಕ್ಕಂಥದ್ದು ಎನ್ಗಿಂತ ಚಿಕ್ಕದಾದಾಗ ನಾವಲ್ಲಿ ಗಮನಿಸಬೇಕು ಎನ್ ಇಸ್ ಈಕ್ವಲ್ ಟು ಎಮ್ ಪ್ಲಸ್ ಪಿ ಆಗಿದೆ. ಅಲ್ಲಿ ಪಿ ಅಂತಕ್ಕಂಥದ್ದು ಕೂಡ ಧನಾತ್ಮಕ ಪೂರ್ಣಾಂಕವಾಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಎ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 2ರ ಘಾತ ಎಮ್ ಇಂಟು 5ರ ಘಾತ ಎನ್ ಆಗಿದೆ. ಈಕ್ವಲ್ಸ್ ಎ ಇಂಟು 2ರ ಘಾತ ಪಿ ಡಿವೈಡೆಡ್ ಬೈ 2ರ ಘಾತ ಎಮ್ ಪ್ಲಸ್ ಪಿ ಆಗಿದೆ ಇಂಟು 5ರ ಘಾತ ಎನ್ ಇದೆ. ಈಕ್ವಲ್ಸ್ ಎ ಇಂಟು 2ರ ಘಾತ ಪಿ ಡಿವೈಡೆಡ್ ಬೈ 2ರ ಘಾತ ಎನ್ ಇಂಟು 5ರ ಘಾತ ಎನ್ ಆಗಿದೆ. ಈಕ್ವಲ್ಸ್ ಎ ಇಂಟು 2ರ ಘಾತ ಪಿ ಡಿವೈಡೆಡ್ ಬೈ 2 ಇಂಟು 5ರ ಘಾತ ಎನ್ ಆಗಿದೆ. ಈಕ್ವಲ್ಸ್ ಮೇಲ್ಗಡೆದನ್ನು ನಾವು ಸಿ ಅಂತ ಪರಿಗಣನೆ ಮಾಡಿಕೊಂಡಾಗ ಸಿ ಡಿವೈಡೆಡ್ ಬೈ 10ರ ಘಾತ ಎನ್ ಆಗಿದೆ. ಅಂದರೆ ಇಲ್ಲಿ ಸಿ ಇಸ್ ಈಕ್ವಲ್ ಟು ಏನಾಗಿದೆ ಎ ಇಂಟು 2ರ ಘಾತ ಪಿ ಆಗಿದೆ. ಇದನ್ನೆಲ್ಲವುದನ್ನು ನಾವು ಒಂದು ಕನ್ಕ್ಲೂಷನಿಗೆ ಬಂದಾಗ ಒಂದು ಭಾಗಲಬ್ಧ ಸಂಖ್ಯೆ ಅದರ ಛೇದವು 2ರ ಘಾತ ಎಂ ಇಂಟು 5ರ ಘಾತ ಎನ್ ರೂಪದಲ್ಲಿದೆ. ಇಲ್ಲಿ ಎಂ ಮತ್ತು ಎನ್ಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳನ್ನು ಸಮಾನ ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತಿಸಬಹುದು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೇವೆ. ಹಾಗಾಗಿ ಸಿ ಬೈ ಡಿ ಅಂತಕ್ಕಂಥದ್ದು ನಾವಿಲ್ಲಿ ಪ್ರಸ್ತುತಪಡಿಸಿದಾಗ ಇಲ್ಲಿ ಡಿ ಅಂತಕ್ಕಂಥದ್ದು 10ರ ಘಾತವಾಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೇವೆ. ಇನ್ನು ನಾವು ಈಗಾಗಲೇ ಮಾಡಿರುವಂಥ ಕೆಲವಾರು ಉದಾಹರಣೆಗಳನ್ನು ನಾವು ಹಿಂದಿರುಗಿ ಹಿಮ್ಮುಖವಾಗಿ ನೋಡಿದಂಥ ಸಂದರ್ಭದಲ್ಲಿ ಅಂದರೆ ಈಗಾಗಲೇ ಭಿನ್ನರಾಶಿ ರೂಪದಲ್ಲಿ ನಾವು ತಗೊಂಬಂದಿದ್ವಿ. ಅವುಗಳನ್ನು ಮತ್ತೆ ದಶಮಾಂಶ ಸ್ಥಾನಕ್ಕೆ ನಾವು ಒಯ್ದಾಗ ಯಾವ ರೀತಿ ಅದನ್ನು ನೋಡ್ತೀವಿ ಅಂತಕ್ಕಂಥದ್ದನ್ನು ಈ ಒಂದು ಉದಾಹರಣೆಗಳಲ್ಲಿ ನೋಡೋಣ. 7 ಡಿವೈಡೆಡ್ ಬೈ 8 ಇಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 2ರ ಘಾತ 3 ಈಕ್ವಲ್ಸ್ 7 ಇಂಟು 5ರ ಘಾತ 3 ಡಿವೈಡೆಡ್ ಬೈ 2ರ ಘಾತ 3 ಇಂಟು 5ರ ಘಾತ 3. ನಾವಿಲ್ಲಿ ಈ ಒಂದು ಅಂಶವನ್ನು ನಾವು ಮುಂದುವರಿಸಬೇಕಾದಾಗ ಕೆಲವಾರು ಅಂಶಗಳನ್ನು ಹೊಸದಾಗಿ ತಗೊಂಡು ಅದನ್ನು ಮಾರ್ಪಾಟು ಮಾಡ್ಕೊಳ್ತಾ ಇರ್ತೀವಿ. ಅಂದರೆ ಮೂಲ ಸ್ಥಾನಕ್ಕೆ ಧಕ್ಕೆ ಬರೋದ ಹಾಗೆ ನಾವು ಮುಂದುವರಿಸ್ತಾ ಇರ್ತೀವಿ. ಅಂದರೆ ಅಂಶದಲ್ಲಿ 5ರ ಘಾತ 3 ಮತ್ತು ಛೇದದಲ್ಲಿ 5ರ ಘಾತ 3 ತಗೊಂಡು ಅದನ್ನು ಕ್ಯಾನ್ಸಲ್ ಮಾಡಿದಾಗ ಸೇಮ್ ಬರುತ್ತೆ ಮೇಗಳದು, ಆದರೆ ಮುಂದುವರಿಸಬೇಕಾಗಿದೆ. ಹಾಗಾಗಿ 7 ಇಂಟು 5ರ ಘಾತ 3 ಅಂದಾಗ 125 ಆಗುತ್ತೆ ಡಿವೈಡೆಡ್ ಬೈ 2 ಇಂಟು 5 ಅದರ ಘಾತ 3 ಆಗಿದೆ. ಹಾಗಾಗಿ 125 ಇಂಟು 7 ನಾವು ಗುಣಿಸಿದಾಗ 875 ಡಿವೈಡೆಡ್ ಬೈ 10ರ ಘಾತ 3 ಆಗಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಹೋಗ್ತೇವೆ. ಅದನ್ನೇ ನಾವು 875 ಡಿವೈಡೆಡ್ ಬೈ 10ರ ಘಾತ 3 ಅಂತೇಳಿ, ಅಂದರೆ ಈಗಾಗಲೇ ನಾನು ಮೊದಲೇ ತಿಳಿಸಿದ್ದೆ 10ರ ಘಾತ 3 ಅಂದಾಗ 10 ಇಂಟು 10 ಇಂಟು 10 ಅಂದರೆ 1000 ಆಗುತ್ತೆ ಅಂತೇಳಿ ಅದನ್ನು ಬರೆದಿದ್ದೀವಿ. ಅದನ್ನೇ ನಾವು ದಶಮಾಂಶ ಸ್ಥಾನಕ್ಕೆ ನೋಡಿಕೊಂಡು ಅಲ್ಲಿ ಎಷ್ಟು ಸೊನ್ನೆಗಳಿವೆ ಅನ್ನೋದನ್ನು ನೋಡಿಕೊಂಡು ಅಲ್ಲಿ ಪಾಯಿಂಟನ್ನು ಮಾಡ್ತಾ ಹೋಗ್ತೀವಿ. ಹಾಗಾಗಿ 0.875 ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಎರಡನೇ ಉದಾಹರಣೆಯಲ್ಲಿ 189 ಡಿವೈಡೆಡ್ ಬೈ 125 ಈಕ್ವಲ್ಸ್ 189 ಡಿವೈಡೆಡ್ ಬೈ 5ರ ಘಾತ 3 ಈಕ್ವಲ್ಸ್ 2ರ ಘಾತ 3 ಇಂಟು 189 ಡಿವೈಡೆಡ್ ಬೈ 2ರ ಘಾತ 3 ಇಂಟು 5ರ ಘಾತ 3 ಆಗಿದೆ. ಈಕ್ವಲ್ಸ್ 8 ಇಂಟು 189 ಡಿವೈಡೆಡ್ ಬೈ 2 ಇಂಟು 5ರ ಘಾತಾಂಕ 3 ಅಂತೇಳಿ ತೋರಿಸ್ತಾ ಹೋಗ್ತೀವಿ. 189 ಇಂಟು 8 ಮಾಡಿದಾಗ 1512 ಆಗುತ್ತೆ ಡಿವೈಡೆಡ್ ಬೈ 5ರ ಘಾತ 3 ಈಕ್ವಲ್ಸ್ 1512 ಡಿವೈಡೆಡ್ ಬೈ 10ರ ಘಾತ 3 ಅಂತ ಹೇಳಿದರೆ ಈಗಾಗಲೇ ನಾವು ಮಾಡಿದ್ದೀವಿ 1000 ಈಕ್ವಲ್ಸ್ 1.512 ಆಗ್ತಾ ಹೋಗುತ್ತೆ. ಇನ್ನು ಮೂರನೇ ಉದಾಹರಣೆಯನ್ನು ನಾವು ನೋಡಿದಾಗ 49 ಡಿವೈಡೆಡ್ ಬೈ 2ರ ಘಾತ 3 ಇಂಟು 5ರ ಘಾತ 3 ಅಂತೇಳಿ ನಾವು ತಗೊಳ್ತಾ ಇದ್ದೀವಿ. ಇದನ್ನು ನಾವು 49ನ 7 ಸ್ಕ್ವೇರ್ ಅಂತ ಮಾಡ್ತೀವಿ ಡಿವೈಡೆಡ್ ಬೈ 2ರ ಘಾತ 3 ಇಂಟು 5. ಅಂದರೆ ಇಲ್ಲಿ ಘಾತಾಂಕ ನಿಯಮಗಳನ್ನು ಅನ್ವಯಿಸಿದಾಗ ಆ ಥರ ಆಗುತ್ತೆ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7 ಸ್ಕ್ವೇರ್ ಡಿವೈಡೆಡ್ ಬೈ 2ರ ಘಾತ 5 ಇಂಟು 5ರ ಘಾತ 5 ಆಗುತ್ತೆ. ಹಾಗಾಗಿ 1764 ಡಿವೈಡೆಡ್ ಬೈ 5ರ ಘಾತ 5 10ರ ಘಾತ 5 ಈಕ್ವಲ್ಸ್ 1764 ಡಿವೈಡೆಡ್ ಬೈ 1,00,000 ಅಂದರೆ 5 ಸೊನ್ನೆಗಳು, 1ರ ಪಕ್ಕದಲ್ಲಿ 5 ಸೊನ್ನೆಗಳಾಗುತ್ತೆ. ಅದನ್ನು ನಾವು ದಶಮಾಂಶ ರೂಪದಲ್ಲಿ ಇಟ್ಟಾಗ 0.01764 ಆಗುತ್ತೆ. ಇನ್ನು ಕೊನೆಯ ಉದಾಹರಣೆಯನ್ನು ನಾವು ಹಿಮ್ಮುಖವಾಗಿ ನೋಡಿದಾಗ 33,453 ಡಿವೈಡೆಡ್ ಬೈ 2ರ ಘಾತ 1 ಇಂಟು 5ರ ಘಾತ 4 ನೋಡಿದಾಗ 3 ಸ್ಕ್ವೇರ್ ಇಂಟು 7 ಇಂಟು 531
ಡಿವೈಡೆಡ್ ಬೈ 2^3 ಇಂಟು 5^4 ಆಗುತ್ತೆ. ಇನ್ನು ಅದನ್ನು 2,77,624 ಡಿವೈಡೆಡ್ ಬೈ 10^4 ಅಂತೇಳಿ ತಗೊಳ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಭಿನ್ನರಾಶಿ ರೂಪದಲ್ಲಿ ಬರೆದಾಗ 2,77,624 ಡಿವೈಡೆಡ್ ಬೈ 10,000 ಆಗುತ್ತೆ, ಈಕ್ವಲ್ಸ್ 27.7624 ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಇನ್ನು ಪ್ರಮೇಯ 8.6ಕ್ಕೆ ಸಂಬಂಧಪಟ್ಟ ಹಾಗೆ x = p/q ರೂಪದಲ್ಲಿ, ಅಂದರೆ ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಇಲ್ಲಿ q ದ ಅವಿಭಾಜ್ಯ ಅಪವರ್ತನಗಳು 2n × 5m ರೂಪದಲ್ಲಿದ್ದು n ಮತ್ತು mಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳು. ಆಗ x ಎಂಬುದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತೋರಿಸಬೇಕಾಗಿದೆ. ವಿದ್ಯಾರ್ಥಿಗಳೇ, ಈಗಾಗಲೇ ಅಂತ್ಯಗೊಳ್ಳದೆ ಅಪವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಗಮನಿಸೋದಾದರೆ, ಪುನಃ ಈಗ ಒಂದು ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗೋಣ. 9ನೇ ತರಗತಿಯಲ್ಲಿ ಈ ಒಂದು ಉದಾಹರಣೆಯನ್ನು ನಾವು ಗಮನಿಸಿದ್ದೀವಿ. ಆ 9ನೇ ತರಗತಿಯ ಪಠ್ಯಪುಸ್ತಕದ ಮೊದಲೇ ಅಧ್ಯಾಯದ 5ನೇ ಉದಾಹರಣೆಯನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೇನೆ. ಹಾಗಾಗಿ ಆ ಉದಾಹರಣೆ ಏನಪ್ಪ ಅಂತಂದರೆ 1/7. ಹೌದಾ? ಇದರಲ್ಲಿ ನಮಗೆ ಬರ್ತಕ್ಕಂಥವು ಶೇಷಗಳು ಆ 1/7ರಲ್ಲಿ 3, 2, 6, 4, 5, 1, 3, 2, 6, 4, 5, 1 ಹೀಗೆ ಆ ಶೇಷಗಳೇನಿದಾವಲ್ಲ, ಶೇಷಗಳು ಬರುವಂಥ ಸಂದರ್ಭದಲ್ಲಿ ಪುನರಾವರ್ತನೆ ಆಗ್ತಾನೇ ಇದ್ದಾವೆ. ಹಾಗಾಗಿ ಭಾಜಕ ಕೂಡ 7 ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ಛೇದ 7ಅನ್ನು 2n 5m ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರಮೇಯ 8.5 ಮತ್ತು 8.6ರಿಂದ 1/7ಕ್ಕೆ ಅಂತ್ಯಗೊಳ್ಳುವಂತಹ ದಶಮಾಂಶ ವಿಸ್ತರಣೆಯನ್ನು ಇರೋದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಆದ್ದರಿಂದ 0ಯು ಶೇಷವಾಗಿ ದೊರೆಯೋದಿಲ್ಲ ಮತ್ತು ನಿರ್ದಿಷ್ಟ ಹಂತದ ನಂತರ ಶೇಷಗಳು ಪುನರಾವರ್ತಿಸಲು ಆರಂಭ ಆಗ್ತವೆ. ಆದ್ದರಿಂದ 1/7ರ ಭಾಗಲಬ್ಧದಲ್ಲಿ ಕೂಡ 1,42,857 ಈ ಅಂಕಿಗಳ ಸಮೂಹವು ಪುನರಾವರ್ತನೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ತಾ ಹೋಗ್ತೇವೆ ಈ ಒಂದು ಉದಾಹರಣೆಯಲ್ಲಿ. ಮೇಲಾಗಿ ನಾವು 1/7ರ ಈ ಒಂದು ಪ್ರಕರಣದಲ್ಲಿ ಪ್ರಮೇಯ 8.5 ಮತ್ತು 8.6ರಲ್ಲಿ ಪ್ರಸ್ತಾಪಿಸದಿರುವ ಭಾಗಲಬ್ಧ ಯಾವುದೇ ಭಾಗಲಬ್ಧ ಸಂಖ್ಯೆಗೆ ಸರಿಯಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಇನ್ನು ಕೊನೆಯ ಪ್ರಮೇಯದ ಪೈಕಿ ಅಂದರೆ ಪ್ರಮೇಯ 8.7 ಅಂತ ಬಂದಾಗ x = p/q ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಇಲ್ಲಿ q ದ ಅವಿಭಾಜ್ಯ ಅಪವರ್ತನಗಳು 2n × 5m ರೂಪದಲ್ಲಿ ಇಲ್ಲದೆ n ಮತ್ತು mಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳು. ಆಗ x ಎಂಬುದು ಅಂತ್ಯಗೊಳ್ಳದೆ ಅಪವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ. ಅಂದರೆ ನಾವಿಲ್ಲಿ ಮೇಲಿನ ಉದಾಹರಣೆಯನ್ನು ನಾವು ಗಮನಿಸಿದ್ವಿ. ಯಾವುದು 1/7 ಅಂತಕ್ಕಂಥ ಈ ಒಂದು ಪ್ರಕರಣದ ಫಲಿತಾಂಶದಿಂದ ನಾವು ಕಂಡುಕೊಳ್ಳೋದೇನಪ್ಪ ಅನ್ನೋದಾದರೆ, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದೆ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರ್ತದೆ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ತೀರ್ಮಾನಿಸಿದ್ದೀವಿ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆಗಳ ಹೇಗೆ ಆಗ್ತವೆ ಅಂತಕ್ಕಂಥದ್ದನ್ನು ನಾವು ವಿಸ್ತೃತವಾಗಿ ಈಗಾಗಲೇ ನೋಡ್ತಾ ಹೋಗಿದ್ದೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯದಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಮುಂದಿನ ವಿಷಯಕ್ಕಾಗಿ ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೇನೆ. ಧನ್ಯವಾದಗಳೊಂದಿಗೆ ವೆಂಕಟೇಶ್ ಯಾದವ್, ಸಹಶಿಕ್ಷಕರು, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ, ಸಿರುಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲೆ. ಧನ್ಯವಾದಗಳು. ಥ್ಯಾಂಕ್ ಯು.